ಅವೈಜ್ಞಾನಿಕ ಕಸ್ತೂರಿ ರಂಗನ್ 7ನೇ ಅಧಿಸೂಚನೆಯನ್ನ ಅವೈಜ್ಞಾನಿಕ ವರದಿ ಎಂದು ತಿರಸ್ಕರಿಸಲು ಆಗ್ರಹಿಸಿ ಹೊನ್ನಾವರದಲ್ಲಿ ಸೆಪ್ಟೆಂಬರ್ 7ರ ಸೋಮವಾರದಂದು ಬೃಹತ್ ವಿರೋಧಿ ಜಾಗೃತಿ ರ್ಯಾಲಿ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಇಂದು ಹೊನ್ನಾವರ ತಾಲೂಕಿನ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಕಸ್ತೂರಿ ರಂಗನ್ ವಿರೋಧಿ ಸಭೆಯಲ್ಲಿ ಮಾತನಾಡುತ್ತಾ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗವಾದಲ್ಲಿ 181 ಗ್ರಾಮಗಳನ್ನು ಅತಿ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿದ್ದು, ಹೊನ್ನಾವರ 42, ಕುಮಟಾ 41, ಅಂಕೋಲಾ 38, ಕಾರವಾರ 35 ಮತ್ತು ಭಟ್ಕಳದಲ್ಲಿ 25 ಗ್ರಾಮಗಳು ಸೇರಲ್ಪಟ್ಟಿವೆ. ಕರಾವಳಿ ಭಾಗದಲ್ಲಿ ಈಗಾಗಲೇ CRZ ಯೋಜನೆಯಿಂದ ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸುತ್ತಿದ್ದು, ಇನ್ನೊಂದೆಡೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿಯಿಂದ ಕರಾವಳಿ ಭಾಗದ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗುವುದರಲ್ಲಿ ಸಂಶಯವಿಲ್ಲವೆಂದು ಅವರು ಹೇಳಿದರು. ಕಸ್ತೂರಿ ರಂಗನ್ ಅಧಿಸೂಚನೆಯಲ್ಲಿ ಕರಾವಳಿ ಭಾಗದ ಹೊನ್ನಾವರದಲ್ಲಿ 42, ಕುಮಟಾದಲ್ಲಿ 41, ಅಂಕೋಲದಲ್ಲಿ 38, ಕಾರವಾರ ತಾಲೂಕಿನಲ್ಲಿ 35, ಅದೇ ರೀತಿಯಾಗಿ ಭಟ್ಕಳದಲ್ಲಿ 25 ಹಳ್ಳಿಗಳನ್ನು ಅತಿ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ. ಇದು ಜನಸಾಮಾನ್ಯರಿಗೆ ಮತ್ತು ಜನಜೀವನಕ್ಕೆ ಮಾರಕವಾಗಿರುವುದರಿಂದ ಕರಾವಳಿ ಭಾಗದ ಕಸ್ತೂರಿ ರಂಗನ್ ವಿರೋಧಕ್ಕೆ ಇದೇ ಮುಂದಿನ ತಿಂಗಳು ಸೆಪ್ಟೆಂಬರ್ 7ರಂದು ಸೋಮವಾರ ಬೃಹತ್ ಜಾಥಾವನ್ನು ಸಂಘಟಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಂದೇ ಸೆಪ್ಟೆಂಬರ್ 7 ಸೋಮವಾರದಂದು ಬೃಹತ್ ಪ್ರಮಾಣದಲ್ಲಿ ಆಕ್ಷೇಪ ಪತ್ರವನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಕಸ್ತೂರಿ ರಂಗನ್ ವರದಿಯಿಂದ ಕರಾವಳಿ ಭಾಗಕ್ಕೂ ಸಹಿತ ಸಾಕಷ್ಟು ಮಟ್ಟದ ಪರಿಣಾಮ ಬೀಳುವುದರಿಂದ ಇದು ವಿಷಾದದಿಂದ ನಾವು ಹೇಳುವಂಥದ್ದೇನೆಂದರೆ, ಈ ಕಸ್ತೂರಿ ರಂಗನ್ ವರದಿಯನ್ನು ತಕ್ಷಣ ತಿರಸ್ಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೀವಿ ಅಂದರೆ, ಕರಾವಳಿಯಲ್ಲಿ ಒಂದು ಕಡೆ CRZ ನಿರ್ದಿಷ್ಟಪಡಿಸಿದಂಥ ಮಾನದಂಡಗಳು ಅಳವಡಿಸ್ತಾ ಇದೆ, ಇನ್ನೊಂದು ಕಡೆಗೆ ಪಶ್ಚಿಮ ಘಟ್ಟ ಇದೆ. ಆ ಬದ್ಧದಲ್ಲಿ ಅರಣ್ಯವಾಸಿಗಳು ಸಹಿತ ಸುಮಾರು 45,000ಕ್ಕಿಂತ ಹೆಚ್ಚಿನ ಕುಟುಂಬಗಳು ಕರಾವಳಿ ಭಾಗದಲ್ಲಿ ವಾಸ್ತವ್ಯ ಮಾಡ್ತಿರುವುದರಿಂದ, ಸಾಗುವಳಿ ಮಾಡ್ತಿರೋದ್ರಿಂದ ಅವರಿಗೂ ಸಹಿತ ಮಾರಕವಾಗ್ತಾ ಇದೆ. ಒಟ್ಟಾರೆಯಾಗಿ ನಾವು ಆಗ್ರಹ ಮಾಡೋದೇನೆಂದರೆ, ಕಸ್ತೂರಿ ರಂಗನವನ್ನು ಸಮಗ್ರವಾಗಿ ತಿರಸ್ಕಾರ ಮಾಡಬೇಕು. ಯಾವ ಕಾರಣಕ್ಕೂ ಕಸ್ತೂರಿ ರಂಗನನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತ ನಿಗದಿಗೊಳಿಸಿ ಯಾವುದೇ ಮಾನದಂಡವನ್ನು ಈ ಭಾಗದ ಜನರಿಗೆ ಆಗಬಾರದು ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಇವತ್ತು ಹೊನ್ನಾವರದಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಸೆಪ್ಟೆಂಬರ್ 7ರಂದು ಮಾತ್ರ ಬೃಹತ್ ಮಟ್ಟದ ಆಕ್ಷೇಪ ಪತ್ರದ ಜಾಥಾ ಯಶಸ್ವಿಯಾಗಲಿಕ್ಕೆ ಇವತ್ತಿನ ಸಭೆಯಲ್ಲಿ ಎಲ್ಲ ಗ್ರೀನ್ ಕಾರ್ಡ್ ಪ್ರಮುಖರು ಸಹಿತ ತೀರ್ಮಾನ ಮಾಡಿದರು ಅಂತ ಹೇಳಿ ಸಭೆಯಲ್ಲಿ ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ, ವಿನೋದ್ ನಾಯ್ಕ್, ಸುರೇಶ್ ನಾಯ್ಕ್ ಸರಳಗಿ, ಸುರೇಶ್ ಮೆಸ್ತಾ, ಅನಿತಾ ಲೋಪಿಸ್, ಹೇಮಲತಾ ನಾಯ್ಕ್, ವಿನೋದ್ ನಾಯ್ಕ್, ಶೇಷಗಿರಿ ನಾಯ್ಕ್, ಚಂದ್ರಹಾಸ್ ಬೈಲೂರು, ವಿನಯ ನಾಯ್ಕ್, ಜನಕಡ್ಕಳ್, ಮಂಜು ಫರ್ನಾಂಡಿಸ್, ಜಾಕಿ ಅಲ್ಮೇಡಾ, ಮಾದೇವ ಮರಾಠಿ, ದೇವು ಮರಾಠಿ, ಮಹಿಮೆ, ಪ್ರದೀಪ್ ನಾಯ್ಕ್, ನಾಗರಾಜ್ ನಾಯ್ಕ್, ಗಣೇಶ್ ನಾಯ್ಕ್ ಚಂದಾವರ್, ರತ್ನಾಕರ ನಾಯ್ಕ್, ವಿಠಲ್ ನಾಯ್ಕ್, ರಜಾಕ್ ಪ್ರಭಾತ್ ನಗರ ಮುಂತಾದವರು ಉಪಸ್ಥಿತರಿದ್ದರು. ಕಸ್ತೂರಿ ರಂಗನ್ ಜನ ವಿರೋಧಿ ಯೋಜನೆಯಾಗಿರುವುದರಿಂದ ಸಾಂಘಿಕ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಹಾಗೂ ಸೆಪ್ಟೆಂಬರ್ 7ರಂದು ಜರುಗುವ ಆಕ್ಷೇಪ ಪತ್ರ ಸಲ್ಲಿಸುವ ಕಾರ್ಯವನ್ನು ಯಶಸ್ವಿಗೊಳಿಸಲಾಗುವುದು ಎಂದು ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ ಹೇಳಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.